ಸಹೋದರರಾದ ಗರುಡ ಮತ್ತು ಸರ್ಪಗಳ ನಡುವೆ ಇಷ್ಟೊಂದು ದ್ವೇಷ ಯಾಕಿತ್ತು? ಪುರಾಣ ಲೋಕದಲ್ಲಿ ಗರುಡ ಮತ್ತು ಹಾವು ಎಂದಿಗೂ ಶತ್ರುಗಳು. ಆದರೆ ಆ ದ್ವೇಷ ಹೇಗೆ ಪ್ರಾರಂಭವಾಯಿತು ಎಂದು ಬಹುತೇಕರಿಗೆ ಗೊತ್ತಿಲ್ಲ. ಇಂದು ಈ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಬಹಳ ವರ್ಷಗಳ ಹಿಂದೆ ಮಹರ್ಷಿ ಕಶ್ಯಪನಿಗೆ ವಿನಿತಾ ಮತ್ತು ಕದ್ರು ಎರಡು ಪತ್ನಿಯರು. ವಿನಿತೆಯ ಮಕ್ಕಳು ಗರುಡ ಮತ್ತು ಅರುಣ. ಕದ್ರುವಿನ ಮಕ್ಕಳು ಸಾವಿರಾರು ಹಾವುಗಳು. ಒಮ್ಮೆ ವಿನಿತಾ ಮತ್ತು ಕದ್ರುವಿನ ನಡುವೆ ಒಂದು ವಾದ ನಡೆಯಿತು. ಮಥನದಿಂದ ಹೊರಬಂದ ಉಚ್ಚಸ್ರವ ಎಂಬ ದಿವ್ಯ ಕುದುರೆ. ಆ ಕುದುರೆಯ ಬಾಲದ ಬಣ್ಣ ಏನು ಎಂಬುದರ ಬಗ್ಗೆ ಪಣ ಹಾಕಿದರು. ವಿನಿತಾ ಅಂತಾಳೆ ಬಾಲ ಸಂಪೂರ್ಣ ಬಿಳಿಯದೆಂದು. ಕದ್ರು ಹೇಳುತ್ತಾಳೆ ಬಾಲ ಕಪ್ಪು ಎಂದು. ಕದ್ರು ತನ್ನ ಮಕ್ಕಳಾದ ಸರ್ಪಗಳಿಗೆ ಹೇಳುತ್ತಾಳೆ ಏನಾದ್ರೂ ಕುತಂತ್ರ ಮಾಡಿ ಎಂದು. ಆಗ ಸರ್ಪಗಳು ಕುದುರೆಯ ಬಾಲಕ್ಕೆ ಅಂಟಿಕೊಂಡು ಕುದುರೆಯ ಬಾಲ ಕಪ್ಪೆಂದು ತೋರಿಸಿಕೊಟ್ಟವು. ಪಣ ಸೋತ ನವಿತಳು ಕದ್ರುವಿನ ದಾಸಿಯಾಗಿ ಬಿಡುತ್ತಾಳೆ. ನೋವು ಗರುಡನ ಹೃದಯವನ್ನೇ ಕಿತ್ತು ಹಾಕಿತು. ತಾಯಿಯನ್ನು ಮುಕ್ತಗೊಳಿಸಲು ಏನು ಬೇಕಾದರೂ ಮಾಡಲು ಗರುಡನು ಸಿದ್ಧನಾದ. ಸರ್ಪಗಳು ಒಂದು ಷರತ್ತನ್ನು ಇಟ್ಟವು. ದೇವತೆಗಳ ಬಳಿ ಇರುವ ಅಮೃತವನ್ನು ತಂದು ಕೊಟ್ಟರೆ ಮಾತ್ರ ನಿನ್ನ ತಾಯಿಯನ್ನು ಬಿಡುತ್ತೇವೆ ಎಂದವು. ಗರುಡನು ದೇವಲೋಕದ ಕಡೆಗೆ ಹಾರಿ ಬಿಡುತ್ತಾನೆ. ಇಂದ್ರನ ಸೇನೆ ಅಗ್ನಿ ಚಕ್ರ ಎಲ್ಲಾ ಅಡ್ಡಿಗಳನ್ನು ದಾಟಿ ತನ್ನ ಶಕ್ತಿಯಿಂದ ಅಮೃತವನ್ನು ಪಡೆಯುತ್ತಾನೆ. ಆದರೆ ಗರುಡ ಅಮೃತವನ್ನು ಸರ್ಪಗಳಿಗೆ ನೀಡುವ ಬದಲು ವಿಷ್ಣುವನ್ನು ಭೇಟಿ ಮಾಡಿದ. ಆದರೆ ಗರುಡನು ಅಮೃತವನ್ನು ಸರ್ಪಗಳಿಗೆ ನೀಡುವ ಬದಲು ವಿಷ್ಣುವನ್ನು ಭೇಟಿ ಮಾಡುತ್ತಾನೆ. ವಿಷ್ಣುದೇವನು ಗರುಡನ ಧೈರ್ಯಕ್ಕೆ ಮೆಚ್ಚಿ ನೀನು ನನ್ನ ವಾಹನವಾಗು ಎಂದು ವರ ಕೊಡುತ್ತಾನೆ. ಗರುಡನು ಅಮೃತವನ್ನು ಹಾವುಗಳ ಮುಂದೆ ಇಟ್ಟು ಮೊದಲು ಸ್ನಾನ ಮಾಡಿ ನಂತರ ಕುಡಿಯಿರಿ ಎಂದನು. ಹಾವುಗಳು ಸ್ನಾನಕ್ಕೆ ಹೋದ ತಕ್ಷಣ ಇಂದ್ರನು ಬಂದು ಅಮೃತವನ್ನು ಹಿಂದಕ್ಕೆ ತೆಗೆದುಕೊಂಡ. ಆಗ ಹಾವುಗಳು ಸ್ನಾನವನ್ನು ಮುಗಿಸಿ ಬಂದಾಗ ಅಲ್ಲಿ ಅಮೃತ ಇರಲಿಲ್ಲ. ಅಮೃತವು ಇಲ್ಲದನ್ನು ಕಂಡು ಹಾವುಗಳು ಕೋಪದಿಂದ ನೆಲವನ್ನು ನಾಲಿಗೆಯಿಂದ ಲೇಕಾಡಿದವು. ಅದೇ ದಿನದಂದು ಹಾವುಗಳ ನಾಲಿಗೆ 2 ಭಾಗಗಳಾಗಿವೆ ಎನ್ನಲಾಗುತ್ತದೆ. ತಾಯಿಯನ್ನು ಮುಕ್ತಗೊಳಿಸಿದ ಗರುಡ ಹಾವುಗಳ ಮೋಸ ಕುತಂತ್ರ ಎಂದಿಗೂ ಮರೆತಿಲ್ಲ. ಅಂದು ಆರಂಭವಾದ ದ್ವೇಷ ಇಂದಿಗೂ ಪುರಾಣಗಳಲ್ಲಿ ಮುಂದುವರೆದಿದೆ. ಅದಕ್ಕೆ ಗರುಡ ಹಾವುಗಳ ಶತ್ರು ಮತ್ತು ಹಾವುಗಳು ಗರುಡನನ್ನು ಕಂಡರೆ ಭಯಪಡುತ್ತವೆ. ಇದೊಂದು ಕೇವಲ ಕಥೆ ಅಲ್ಲ, ನ್ಯಾಯ, ಧೈರ್ಯ ಮತ್ತು ತಾಯಿಯ